ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ಹೃದಯ ಭಾಗದಲ್ಲಿರುವ ಪಿಎಂ ಶ್ರೀ ಸರ್ಕಾರಿ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹೆಚ್ಚುವರಿ ಶೌಚಾಲಯಗಳನ್ನು ನಿರ್ಮಿಸಿಕೊಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಅವರಿಗೆ ಸೋಮವಾರ ಮನವಿ ಸಲ್ಲಿಸಲಾಯಿತು. ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಿಂದ ನೂರಾರು ವಿದ್ಯಾರ್ಥಿಗಳು ಈ ಶಾಲೆಗೆ ದಾಖಲಾತಿ ಪಡೆಯುತ್ತಿದ್ದು, ಮಕ್ಕಳ ಸಂಖ್ಯೆ ಹೆಚ್ಚಾಗಿದ್ದರೂ ಶಾಲೆಯಲ್ಲಿ ಬೆರಳೆಣಿಕೆಯಷ್ಟು ಶೌಚಾಲಯಗಳಷ್ಟೇ ಇರುವುದರಿಂದ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಅಗತ್ಯಕ್ಕೆ ತಕ್ಕಂತೆ ಹೊಸ ಶೌಚಾಲಯಗಳನ್ನು ನಿರ್ಮಿಸಿ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಕರವೇ ತಾಲೂಕು ಅಧ್ಯಕ್ಷ ಮುತ್ತಯ್ಯ ಮಾತನಾಡಿ, ಸರ್ಕಾರಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಶೌಚಾಲಯ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಯಣ್ಣ ಹಾಗೂ ಕರವೇ ಮುಖಂಡ ತಿಪ್ಪೇಸ್ವಾಮಿ ಮಾತನಾಡಿದರು. ಮನವಿ ಸಲ್ಲಿಸುವ ವೇಳೆ ತಿಪ್ಪೇಸ್ವಾಮಿ, ನಾಗರಾಜ್, ಸತೀಶ್, ಸೋಮು ಸೇರಿದಂತೆ ಕರವೇ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಅವ್ರಿಗೆ ಹೇಳಿದ್ರೆ ಅವ್ರ ಗಮನದಲ್ಲಿದ್ದರೆ ಖಂಡಿತ ಮಾಡ್ತಾರೆ. ಕೂಡಲೇ ಇವರು ಸಾಹೇಬರು ಕೂಡ ಈಗಲೇ ಇನ್ನೊಂದು ತಿಂಗಳ 2 ತಿಂಗಳ ಒಳಗಡೆ ಇನ್ನು 10 ಶೌಚಾಲಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಮಸ್ಯೆ ಏನಾಗಿದೆ ಅಂದರೆ ಸರ್ಕಾರಿ ಶಾಲೆಗಳು ಉಳಿತಿಲ್ಲ. ಯಾಕೆ ಉಳಿತಿಲ್ಲ ಅಂದರೆ ಮಕ್ಕಳು ಬರೀ ಈ ನಮ್ಮ ಮಕ್ಕಳು ಏನು ಮಾಡ್ತಾರೆ, ಪ್ರೈವೇಟ್ಗೆ ಆಗ್ತದೆ. ಸರ್ಕಾರಿ ಶಾಲೆಗಳು ಉಳಿಬೇಕು ಅಂದರೆ ನಾವು ಪೇರೆಂಟ್ಸ್ ಆಗಿರೋದು ಸರ್ಕಾರಿ ಶಾಲೆಗಳಿಗೆ ಆದ್ಯತೆ ಕೊಡಬೇಕು. ಗೌರ್ಮೆಂಟ್ ಸ್ಕೂಲ್ಗೆ ಆದ್ಯತೆ ಕೊಟ್ಟರೆ ಸರ್ಕಾರಿ ಶಾಲೆಗಳು ಆಟೋಮೆಟಿಕ್ಗೆ ಬೆಳೀತವೆ ಸರ್. ನಾವೇ ಪೇರೆಂಟ್ಸೇ ಕೊಡ್ತಿರಲಿಲ್ಲ ಅಂದರೆ ನಾವು ತಗೊಂಡೋಗಿ ಎಲ್ಲೋ ಪ್ರೈವೇಟ್ಗೆ ಹಾಕಿಬಿಟ್ಟು ಬರೀ ಇಂಗ್ಲೀಷ್ ಮೀಡಿಯಮ್ ಹಾಕಿಬಿಟ್ಟು ಕನ್ನಡ ಉಳಿಬೇಕಂದ್ರೆ ಎಲ್ಲಿಂದ ಉಳಿತೈತೆ? ಇದು ಸಮಸ್ಯೆ ಆಗಿದೆ ಸರ್. ಈಗ ನಮ್ಮ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ MLAಗಳಿದ್ದಾರೆ, ಒಳ್ಳೆ ಕೆಲಸಗಳಾಗ್ತದೆ, ಒಳ್ಳೆ ಗೌರ್ಮೆಂಟ್ ಸ್ಕೂಲ್ಗಳು ಅಭಿವೃದ್ಧಿ ಆಗಬೇಕು ಸರ್. ನಮ್ಮಲ್ಲಿ ನಾವು ಕೇಳ್ತೀವಿ ಗೌರ್ಮೆಂಟ್ ಸ್ಕೂಲ್ಗಳು ಅಭಿವೃದ್ಧಿ ಆಗಬೇಕು. ಅದರಿಂದ ಕನ್ನಡ ಉಳಿಬೇಕು ಅಂದರೆ ನಾವು ಫಸ್ಟ್ ಆದ್ಯತೆ ಅದು ಕನ್ನಡ ಶಾಲೆಗೆ ಆದ್ಯತೆ ಕೊಡಬೇಕು. ಇಷ್ಟು ಹೇಳ್ತಾ ನನ್ನ ಹೆಸರು ಜಯಣ್ಣ ಅಂತ ಹೇಳ್ಬಿಟ್ಟು ಕರ್ನಾಟಕ ಕನ್ನಡ ಸೇನೆಯ ಹೋಬಳಿ ಅಧ್ಯಕ್ಷರು, ಕೊಳಕು ಹೋಬಳಿ ಅಧ್ಯಕ್ಷರು. ಒಂದು ಮನವಿ ಕೊಡೋದು ಬಂದಿರೋದೇನೆಂದರೆ, PMC ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆ ಚಳ್ಳಕೆರೆ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಶಾಲೆ ಆಗಿರೋದ್ರಿಂದ ಅಲ್ಲಿ ಮಕ್ಕಳ ಸಂಖ್ಯೆ ವರ್ಷಕ್ಕೂ ಹೆಚ್ಚು ಸೇರ್ಪಡೆಗೊಂಡು ಜಾಸ್ತಿ ಆಗ್ತಾಯಿದೆ. ಅಲ್ಲಿ ಸರಿಸುಮಾರು 555 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆದರೆ ಶೌಚಾಲಯ ಮಾತ್ರ ಕೇವಲ 4-5 ಅಷ್ಟೇ ಮಾತ್ರ ಇದೆ. ಆದ್ದರಿಂದ ಸರ್ಕಾರದಿಂದ ಒಂದು ಅನುದಾನ ಒದಗಿಸಿ ಮಕ್ಕಳಿಗೆ ಬೇಕಾದಂತಹ ಶೌಚಾಲಯವನ್ನು ಒದಗಿಸ್ಕೊಡ್ಬೇಕಂತೇಳಿ ಮಾನ್ಯ BO ಸಾರ್ಗೆ ಮನವಿ ಪತ್ರ ಕೊಟ್ಟರು. ಹಾಗೆ ಕನ್ನಡ ಶಾಲೆನ ಮತ್ತು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದು ಎಲ್ಲರ ಕರ್ತವ್ಯ ಆಗಿಲ್ಲ ಅಂತೇಳಿ ನಾನು ಬೇರೆ ಮಾತು ಅನಿಸ್ಬೇಕು. ನಡೀತಾ ಇದೆ ಈಗ, ಆಯಿತಾ. ಸಬ್ಬಿಜ್ ಯೋಜನೆ ಅನುಮೋದನೆ ಹಂತದಲ್ಲಿ ಪ್ರಕ್ರಿಯೆ ನಡೀತಿದೆ. ಹಾಗಾಗಿ ಅದೆಲ್ಲ ಮಂಜೂರಾತಿಗೆ ಅವಕಾಶ ಖಂಡಿತ ಇದೆ. ಅದ್ರ ಜೊತೆಗೆ ನಮ್ಮ ಸ್ಥಳೀಯ ಮನೆ ಶಾಸಕರ ಗಮನಕ್ಕೆ ತಂದು ದೊಡ್ಡದಾಗಿ ಅಂದರೆ 10 ಲಕ್ಷ ಘಟಕ ವೆಚ್ಚದಲ್ಲಿ ಒಂದು ಟಾಯ್ಲೆಟ್ ಬ್ಲಾಕ್ ಮಂಜೂರು ಮಾಡೋದಕ್ಕೆ ವ್ಯವಸ್ಥೆ ಮಾಡಿ ಈಗಾಗಲೇ BMHS HTTಯಲ್ಲೇ ಅದನ್ನ ಮಾಡಿದ್ದಾರೆ. ಅದೇ ರೀತಿಯೇ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಕಾಮಗಾರಿ ಆಗೋದಕ್ಕೆ ಸಾಹೇಬರು ಗಮನಕ್ಕಿಲ್ಲ ಅನಿಸ್ತದೆ ಅಷ್ಟೇ. ಇಲ್ಲ ಹೇಳ್ಬೇಕಾಗಿರೋದೇನು ಅದೇ ಇದೆ ಅವ್ರಿಗೆ. ಈಗ ಪ್ಲಾನನ್ನೆಲ್ಲ ಸೇರಿಸಿದ್ದೀವಿ. ಅದರಲ್ಲಿ ಈಗ ಮಂಜೂರಾಗ್ತಕ್ಕಂಥ ಹಂತದಲ್ಲಿದೆ.